ನಮಸ್ಕಾರ ಸ್ನೇಹಿತರೆ, ಶೋ 5ಗೆ ಸ್ವಾಗತ. ಅರೆ ಏನಿದು ಇಷ್ಟು ದಿನ ವಿಡಿಯೋ ಬ್ಯಾಕ್ಗ್ರೌಂಡ್ನಲ್ಲಿ ವಾಯ್ಸ್ ಕೊಡ್ತಿದ್ದವರು ಇವತ್ತು ವಿಡಿಯೋದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅನ್ಕೊಂಡ್ರಾ? ಯಾರೋ ಹೇಳಿದ್ರು ಸ್ನೇಹಿತರೆ, ನೀವು ವಿಡಿಯೋದಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಅಂತ. ಅದಕ್ಕೆ ಬಂದೆ. ತಮಾಷೆ ಮಾಡಿದೆ ಸ್ನೇಹಿತರೆ. ಆದರೆ ನಿಮ್ಮಲ್ಲಿ ಯಾರಾದರೂ ನಿಜವಾಗ್ಲೂ ಹಾಗೆ ಅನ್ಕೊಂಡಿದ್ರೆ ಈಗ ಬಂದಿದ್ದೀನಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಾಯ್ತೀನಿ, ಮಾಡಿದ್ರಾ? ತುಂಬ ಸಂತೋಷ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಣ. ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ, ನಾನು ನಿಮ್ಮ ಪ್ರವೀಣ್ ಗೌಡ್ರು. ಶೋ 5ಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸದ್ದು, ಹಾಗೆ ನಾನು ನಿಮಗೆ ತಂದಿದ್ದೀನಿ ಸ್ವಾರಸ್ಯಕರವಾದ ಸುದ್ದಿಗಳು. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಸುದ್ದಿ ನೋಡೋದಾದ್ರೆ, ನೀವೇನಾದರೂ ಆ್ಯಪಲ್ ಲವರ್ಸ್ ಆಗಿದ್ರೆ, ಆ್ಯಪಲ್ ಅಂದರೆ ತಿನ್ನೋ ಸೇಬಲ್ಲ ಸ್ನೇಹಿತರೆ, ಆ್ಯಪಲ್ ಪ್ರಾಡಕ್ಟ್ಸ್ ಸ್ನೇಹಿತರೆ. ಸೊ ನೀವೇನಾದರೂ ಆ್ಯಪಲ್ ಪ್ರಾಡಕ್ಟ್ಸ್ನ ಇಷ್ಟಪಡೋದಾದರೆ, ಆ್ಯಪಲ್ ಕಡೆಯಿಂದ ಏರ್ಪಾಡ್ಸ್ ಪ್ರೋ ಲೈಟ್ ಅಂತ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಆ್ಯಪಲ್ ಏರ್ಪಾಡ್ಸ್ ಪ್ರೋ ಆಲ್ರೆಡಿ ಬಂದಿದೆ, ಆದರೆ ಇದು ತುಂಬ ಎಕ್ಸ್ಪೆನ್ಸಿವ್. ಸೊ ಇದರಲ್ಲಿ ಏನಪ್ಪ ಅಂತ ಅನ್ನೋದಾದರೆ, ಇದರಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನೋದು ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಿಮಗೆ ಇದು ಕಡಿಮೆ ಪ್ರೈಸ್ನಲ್ಲಿ ಸಿಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಆ್ಯಪಲ್ ಏರ್ಪಾಡ್ಸ್ ಪ್ರೋ ಬಂದು 25,000 ಸೊ ಅದರಲ್ಲಿ ಕಂಪ್ಲೀಟ್ ಫೀಚರ್ಸ್ ಇರುತ್ತೆ. ಸೊ ಆ್ಯಪಲ್ ಏರ್ಪಾಡ್ಸ್ ಪ್ರೋ ಲೈಟ್ ಕೂಡ ನಿಮಗೆ ನೋಡೋದಕ್ಕೆ ಅದೇ ರೀತಿ ಕಾಣುತ್ತೆ. ನೀವೇನಾದರೂ ಆ್ಯಪಲ್ ಫೋನ್ ಇಟ್ಕೊಂಡು ಆ್ಯಪಲ್ ಏರ್ಪಾಡ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಹಾಗೆ ಅದು ತುಂಬ ಕಾಸ್ಟ್ಲಿ ಅಂತ ಬಿಟ್ಟಿದ್ರೆ, ಈಗ ನಿಮಗೆ ಆ್ಯಪಲ್ ಏರ್ಪಾಡ್ಸ್ ಲೈಟ್ ಕೂಡ ಬರ್ತಾ ಇದೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಒಂದೇ ಒಂದು ಡ್ರಾಬ್ಯಾಕ್ ಏನಪ್ಪ ಅಂತಂದರೆ, ಇದರಲ್ಲಿ ನಿಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರೋದಿಲ್ಲ ಸ್ನೇಹಿತರೆ. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ರೆಡ್ಮಿ ಅವರು ಪ್ರತಿದಿನ ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾನೆ ಇರ್ತಾರೆ. ಸೊ ಅದೇ ರೀತಿ ಈಗಲೂ ಕೂಡ ರೆಡ್ಮಿ 9 ಪವರ್ ಅಂತ ಹೊಸ ಸ್ಮಾರ್ಟ್ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇದನ್ನು ನೋಡೋದಾದರೆ, ನಿಮಗೆ ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 662 ಪ್ರೊಸೆಸರ್ ಇದೆ. ಹಾಗೆ 48 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮರಾ ಇರುತ್ತೆ. ಹಾಗೆ 8 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮರಾ ಇರುತ್ತೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಈಗ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ ಬರ್ತಾ ಇರೋ ಹಾಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್, ಹಾಗೆ ಮ್ಯಾಕ್ರೋ ಸೆನ್ಸರ್ ಇದ್ದೇ ಇರುತ್ತೆ. ಸೊ ಅದು ಕೂಡ ಈ ರೆಡ್ಮಿ 9 ಪವರ್ನಲ್ಲಿ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಹೆಸರಲ್ಲೇ ಹೇಳೋ ಹಾಗೆ ಪವರ್ ಇದೆ. ಸೊ ಅದರಿಂದ ನಿಮಗೆ 6000 mAh ಬ್ಯಾಟ್ರಿ ಕೂಡ ಸಿಗ್ತಾ ಇದೆ ಇದರಲ್ಲಿ. ಸೊ ಸ್ನೇಹಿತರೆ, ನಿಮಗೆ ಇದರಲ್ಲಿ 2 ವೇರಿಯಂಟ್ ಸಿಗ್ತಾ ಇದೆ. ಒಂದು 4GB ಪ್ಲಸ್ 64GB ಸ್ಟೋರೇಜ್ ವೇರಿಯಂಟ್ ಇದೆ. ಹಾಗೆ ಮತ್ತೊಂದು 4GB ಪ್ಲಸ್ 128GB ಸ್ಟೋರೇಜ್ ಕೂಡ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಇದು ನಿಮಗೆ ಪ್ರೈಸ್ ಬಂದು 64GB ಸ್ಟೋರೇಜ್ ವೇರಿಯಂಟ್ಗೆ ನಿಮಗೆ 11,000 ಆಗುತ್ತೆ. ಸೊ 128GB ಸ್ಟೋರೇಜ್ಗೆ ನಿಮಗೆ 12,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೊ ನಿಮ್ಮಲ್ಲಿ ಯಾರಾದರೂ ರೆಡ್ಮಿ ಫೋನ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ, ಇದು ನಿಮಗೆ ಸದಾವಕಾಶ ಸ್ನೇಹಿತರೆ. ಸೊ ಇನ್ನು ಮುಂದಿನ ಸುದ್ದಿ ನೋಡೋದಾದರೆ, ಗೂಗಲ್ನಿಂದ ನಮಗೆ ಎಷ್ಟೆಲ್ಲ ಅನುಕೂಲಗಳಾಗ್ತಾ ಇದೆ ಸ್ನೇಹಿತರೆ. ಸೊ ಈಗ ಅದರಲ್ಲಿ ಏನಪ್ಪ ಹೊಸ್ತು ಅಂತ ನೋಡೋದಾದರೆ ಸ್ನೇಹಿತರೆ, ಈಗ ಸೊ ನೀವು ಗೂಗಲ್ನಲ್ಲಿ ಏನಾದರೂ ಸರ್ಚ್ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲಿ ಸರ್ಚ್ ಮಾಡಬೇಕಿತ್ತು. ಹಾಗೆ ನಿಮಗೆ ರಿಸಲ್ಟ್ಸ್ ಕೂಡ ಇಂಗ್ಲೀಷ್ನಲ್ಲೇ ಬರ್ತಾ ಇತ್ತು. ಸೊ ಈಗ ಗೂಗಲ್ನವರು ಏನು ಅಪ್ಡೇಟ್ ಮಾಡಿದ್ದಾರೆ ಅಂದರೆ, ಇದರಲ್ಲಿ ನಿಮಗೆ 4 ಲ್ಯಾಂಗ್ವೇಜ್ಗಳನ್ನ, 4 ಭಾಷೆಗಳನ್ನ ಕೊಟ್ಟಿದ್ದಾರೆ. ಸೊ ಅದು ಬಂದು ತಮಿಳ್, ತೆಲುಗು, ಬಾಂಗ್ಲಾ ಹಾಗೂ ಮರಾಠಿ ಸ್ನೇಹಿತರೆ. ಒಂದೇ ಒಂದು ಬೇಸರ ಸಂಗತಿ ಏನಪ್ಪ ಅಂತಂದರೆ, ಇದರಲ್ಲಿ ಕನ್ನಡ ಇನ್ನೂ ಅಪ್ಡೇಟ್ ಆಗಿಲ್ಲ ಸ್ನೇಹಿತರೆ ಸದ್ಯಕ್ಕೆ. ನೋಡೋಣ ಮುಂದೆ ಅಪ್ಡೇಟ್ ಆಗುತ್ತೋ ಇಲ್ವೋ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ನೇಹಿತರೆ, ಇನ್ನು ಇದನ್ನು ನೋಡೋದಾದರೆ, ನಿಮ್ಗೆ ಇದರಲ್ಲಿ ನೀವು ಯಾವುದೇ, ನಾನು ಆಗಲೇ ಹೇಳ್ದಾಗೆ, ಯಾವುದೇ ರಿಸಲ್ಟ್ ಬಗ್ಗೆ ಅಥವಾ ಏನಾದರೂ ಕ್ರಿಕೆಟ್ ಸ್ಕೋರ್ ಬಗ್ಗೆನೋ ಅಥವಾ ಮತ್ತಿನ್ನೇನಾದರೂ ಹುಡುಕಬೇಕು ಅಂದರೆ, ನೀವು ಇಂಗ್ಲೀಷ್ನಲ್ಲೇ ಟೈಪ್ ಮಾಡಿದ್ರೂ ಕೂಡ ನಿಮಗೆ ತಮಿಳ್, ತೆಲುಗು ಅಥವಾ ಇನ್ನಿತರ ಭಾಷೆಗಳಲ್ಲಿ ನಿಮಗೆ ಅದು ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಸೊ ಹಾಗೆ ನೀವು ಗೂಗಲ್ ಮ್ಯಾಪ್ಸ್ನಲ್ಲಿ ಕೂಡ ಸರ್ಚ್ ಮಾಡಬೇಕಾದ್ರೆ ನಿಮಗೆ ಇಂಗ್ಲೀಷ್ನಲ್ಲೇ ಮಾಡಬೇಕಿತ್ತು. ಈಗ ನಿಮಗೆ, ಅಥವಾ ನೀವು ಇನ್ನೇನಾದರೂ ಸರ್ಚ್ ಮಾಡಬೇಕು ಅಥವಾ ನಿಮ್ಮದೇ ಆದ ಭಾಷೆಯಲ್ಲಿ ಸರ್ಚ್ ಮಾಡಬೇಕು ಅಂತಿದ್ರೆ, ಫೋನ್ ಸೆಟ್ಟಿಂಗ್ಸ್ಗೆ ಹೋಗಿ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ಮಾಡಬೇಕಾಗಿತ್ತು ಸ್ನೇಹಿತರೆ. ಆದರೆ ಈಗ ಗೂಗಲ್ನಿಂದನೇ ಕೂಡ ನಿಮಗೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಕೂಡ ಆಪ್ಷನ್ ಬರ್ತಾ ಇದೆ. ಇದರಿಂದ ನೀವು ಮ್ಯಾಪ್ಸ್ ಆಗಲಿ ಅಥವಾ ಮತ್ತೇನಾದರೂ ಡಿಸ್ಕವರ್ ಮಾಡಬೇಕಾದ್ರೂ ಅಥವಾ ಗೂಗಲ್ ಅಸಿಸ್ಟೆಂಟ್ನ ಉಪಯೋಗಿಸ್ಬೇಕಾದ್ರೂ ಕೂಡ ನಿಮಗೆ ಯಾವ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೋ ಆ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಸ್ನೇಹಿತರೆ, ನಾಸಾದಿಂದ ಚಂದ್ರಗ್ರಹಕ್ಕೆ ಮತ್ತೊಬ್ಬರನ್ನು ಕಳಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದು 2023ರಲ್ಲಿ ಕೆನಡಾದಿಂದ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ಕೆನಡಾದಿಂದ ಮೊದಲನೇ ವ್ಯಕ್ತಿ ಹೋಗ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ನಿಮಗೆ ಗೊತ್ತಿರ್ಬೋದು, ಮೊದಲ ವ್ಯಕ್ತಿ ಬಂದು US ಹೋಗಿದ್ರು, ಈಗ 2ನೇ ವ್ಯಕ್ತಿ ಕೆನಡಾದಿಂದ ಹೋಗ್ತಿದ್ದಾರೆ. ಸೊ ಇಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನು 8 ದೇಶಗಳಾದ ಆಸ್ಟ್ರೇಲಿಯಾ, ಕೆನಡಾ, ಇಟಲಿ, ಜಪಾನ್, ಲಕ್ಸಂಬರ್ಗ್, ಹಾಗೆ ಯುನೈಟೆಡ್ ಅರಬ್, ಹಾಗೆ ಬ್ರಿಟನ್ ಮತ್ತು US, ಸೊ ಈ 8 ರಾಷ್ಟ್ರಗಳು ನಾಸಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೋಗಿರೋ ವ್ಯಕ್ತಿ ಮತ್ತೆ ಕರೆತರೋಕೆ 2023ರಲ್ಲಿ ಅವರು ಹೋದರೆ ಇನ್ನು 1 ವರ್ಷನಾದರೂ ಬೇಕಾಗುತ್ತೆ ಮತ್ತೆ ವಾಪಸ್ ಬರೋದಕ್ಕೆ. ಅಲ್ಲಿ ತನಕ, ಸೊ ಅಲ್ಲಿವರೆಗೂ ಏನಾಗುತ್ತೋ ಅದಕ್ಕೆ ಇವರು ಸಹಕರಿಸ್ತಾರೆ ಸ್ನೇಹಿತರೆ. ಸೊ ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನು ಇವರು ಲೂನಾರ್ ಆರ್ಬಿಟ್ನಲ್ಲಿ ಒಂದು ಹೊಸ ಸ್ಪೇಸ್ ಸ್ಟೇಷನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಕೂಡ ತೀರ್ಮಾನಿಸ್ತಾ ಇದ್ದಾರೆ. ಇದಕ್ಕೆ ಹೆಸರು ಗೇಟ್ವೇ ಅಂತ ಹೆಸರಿಟ್ಟಲಾಗಿದೆ. ಸೊ ಇನ್ನು ಈ ಪ್ರಾಜೆಕ್ಟ್ಗೆ ಕೆನಡಾ ದೇಶದವರು 24 ವರ್ಷಗಳಿಂದ $2.5 ಬಿಲಿಯನ್ ಕೆನಡಿಯನ್ ಡಾಲರ್ನಷ್ಟು
ಹಣ ಖರ್ಚು ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಇಂಡಿಯನ್ ಕರೆನ್ಸಿನಲ್ಲಿ ಹೇಳೋದಾದರೆ 11,800 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚು ಮಾಡಿದ್ದಾರೆ ಸ್ನೇಹಿತರೆ. ಸೊ ಇನ್ನು ನಂತರದ ಸುದ್ದಿ ನೋಡೋದಾದರೆ ವಾಟ್ಸಪ್ನಿಂದ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಅದೇನಂತಂದರೆ ಇನ್ಮೇಲೆ ನಾವು ವಾಟ್ಸಪ್ ವೆಬ್ನಿಂದ ನಿಮಗೆ ಗೊತ್ತಿರ್ಬೋದು ಮೊಬೈಲ್ ಫೋನ್ ಅಲ್ಲದೆ PC ಅಥವಾ ಲ್ಯಾಪ್ಟಾಪ್ನಲ್ಲಿ ಅಥವಾ ಸ್ಮಾರ್ಟ್ ಟಿವಿನಲ್ಲೂ ಕೂಡ ನಾವು ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ವಿ. ಆದರೆ ನಾವು ಯಾವುದೇ ರೀತಿಯಾದ ವಾಯ್ಸ್ ಕಾಲ್ ಅಥವಾ ವಿಡಿಯೋ ಕಾಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಈಗ ಹೊಸದಾಗಿ ಏನಪ್ಪ ಫೀಚರ್ ಬಂದಿದೆ ಅಂದರೆ ವಾಟ್ಸಪ್ ವೆಬ್ನಿಂದನೂ ಕೂಡ ನಾವು ವಾಯ್ಸ್ ಕಾಲ್ ಅಥವಾ ವಿಡಿಯೋ ಕಾಲ್ ಕೂಡ ಮಾಡ್ಬೋದು ಸ್ನೇಹಿತರೆ. ಸೊ ಇದು ಸದ್ಯಕ್ಕೆ ಬೀಟಾ ಟೆಸ್ಟರ್ಸ್ಗೆ ಮಾತ್ರ ರೋಲ್ಔಟ್ ಆಗ್ತಾ ಇದೆ. ಇನ್ನು ಒಂದೆರಡು ವಾರಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ಸೊ ಅದಾದ ನಂತರ ನಾವು ನಮ್ಮ PC ಅಥವಾ ಲ್ಯಾಪ್ಟಾಪ್ ಹಾಗೆ ನಿಮ್ಮ ಸ್ಮಾರ್ಟ್ ಟಿವಿನಲ್ಲಿ ಕ್ಯಾಮರಾ ಇದ್ದರೆ ಅದರಿಂದನೂ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಈ ಆಪ್ಷನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸೊ ಇನ್ನು ನಂತರದ ಸುದ್ದಿ ನೋಡೋದಾದರೆ ನೆಟ್ಫ್ಲಿಕ್ಸ್ನಿಂದ ನ್ಯೂ ಆಡಿಯೋ ಓನ್ಲಿ ಫೀಚರ್ ಅಂತ ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದು ಆಂಡ್ರಾಯ್ಡ್ ಯೂಸರ್ಸಿಗೆ. ಸೊ ಈ ಫೀಚರ್ನಲ್ಲಿ ಏನಪ್ಪ ಅಂತಂದರೆ ನೀವು ನಿಮ್ಮ ಫೇವ್ರೆಟ್ ಶೋಸ್ನಾಗಲಿ ಅಥವಾ ಮೂವೀಸ್ನಾಗಲಿ ಮೊಬೈಲ್ ಹಿಡ್ಕೊಂಡು ನೋಡಲೇಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನೀವು ಇದನ್ನು ಓನ್ಲಿ ಆಡಿಯೋ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ನಿಮ್ಮ ಇಯರ್ಫೋನ್ಸ್ನ ಅಥವಾ ಪ್ಲಗ್ ಇನ್ ಮಾಡಿಕೊಂಡು ಕೇಳಿಕೊಂಡು ಕೂತ್ಕೋಬೋದು ಸ್ನೇಹಿತರೆ. ನಿಮ್ಮ ಮೂವೀಸ್ ಆಗಿರ್ಬೋದು ಅಥವಾ ಏನೇ ಶೋಸ್ ಆಗಿರ್ಬೋದು ಅಥವಾ ಕಾಮಿಡಿ ಶೋಸ್ ಆಗಿರ್ಬೋದು ನೋಡಲೇಬೇಕು ಅಂತೇನಿಲ್ಲ. ಕಿವಿನಲ್ಲಿ ಇಯರ್ ಪ್ಲಗ್ಸ್ ಹಾಕ್ಕೊಂಡು ಎಲ್ಲಾದರೂ ಹೋಗ್ತಾ ವಾಕಿಂಗ್ ಮಾಡ್ತಾ ಅಥವಾ ಜರ್ನಿ ಮಾಡ್ತಾ ಕೂಡ ನೀವು ಇದನ್ನು ಕೇಳ್ಬೋದು ಸ್ನೇಹಿತರೆ. ಸೊ ಇದರಲ್ಲಿರುವಂಥ ಒಂದು ವಿಡಿಯೋ ಆಫ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಒಂದು ಬ್ಲ್ಯಾಂಕ್ ಸ್ಕ್ರೀನ್ ಬರುತ್ತೆ. ನಿಮಗೆ ಯಾವುದೇ ರೀತಿಯಾದ ವಿಡಿಯೋ ಕೂಡ ಕಾಣಿಸಿಗೋದಿಲ್ಲ. ಸೊ ಅದಲ್ಲದೆ ಕೂಡ ನಿಮಗೆ ಆಡಿಯೋ ಓನ್ಲಿ ಆಪ್ಷನ್ ಕೂಡ ಇದೆ. ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲನ್ನು ಪಾಕೆಟ್ನಲ್ಲಿ ಇಟ್ಕೊಂಡು ನೀವು ಆರಾಮಾಗಿ ಕೇಳ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಸೊ ಇನ್ನು ನಂತರದ ಸುದ್ದಿ ನೋಡೋದಾದರೆ ಸ್ನೇಹಿತರೆ ಫೇಸ್ಬುಕ್ನಿಂದ ಹೊಸ ತಂತ್ರಜ್ಞಾನ ಬರ್ತಾ ಇದೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ ನೀವೆಲ್ಲ ಆಶ್ಚರ್ಯ ಆಗ್ತೀರಾ. ಹೌದು ಸ್ನೇಹಿತರೆ, ನೀವು ನಮ್ಮ ಬ್ರೈನ್ ಏನು ಹೇಳುತ್ತೋ ಅದನ್ನು ಕಾರ್ಯವೈಖರಿಗೆ ತರುವಂಥದ್ದನ್ನು ಫೇಸ್ಬುಕ್ ಈಗ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅವರು ಹೊಸದಾಗಿ ನ್ಯೂರಲ್ ಸೆನ್ಸರ್ ಅನ್ನೋದನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಅದೇನಪ್ಪ ಅಂತಂದರೆ ನಮ್ಮ ಮೆದುಳನ್ನು ರೀಡ್ ಮಾಡಿ ಅದನ್ನು ಕಾರ್ಯವೈಖರಿಗೆ ತರುವಂಥದ್ದನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಸೊ ಈ ಸೆನ್ಸರ್ ಬಂದು ನಮ್ಮ ಬ್ರೈನಿಂದ ನ್ಯೂರಲ್ ಸಿಗ್ನಲ್ಸ್ ಅನ್ನು ತೆಗೆದುಕೊಂಡು ಸ್ಪೈನಲ್ ಕಾರ್ಡ್ಗೆ ಬಂದು ಅಲ್ಲಿಂದ ನಮ್ಮ ಕೈಗೆ ಬಂದು ನಮ್ಮ ಮುಷ್ಟಿಯಿಂದ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿಸುತ್ತಂತೆ ಸ್ನೇಹಿತರೆ. ನೋಡೋಣ ಅದೇ ಕೆಲಸ ಮಾಡುತ್ತೋ ಅಂತ. ಸೊ ಇದರಿಂದ ನಾವೇನೇ ಫಿಸಿಕಲ್ ಆ್ಯಕ್ಷನ್ ಮಾಡೋದಿದ್ರು ನಮ್ಮ ಬ್ರೈನ್ಗೆ ಹೇಳಿದ್ರೆ ಸಾಕು, ನಮ್ಮ ಬ್ರೈನ್ ಕಡೆಯಿಂದ ಅದು ಮಾಡಿಬಿಡ್ತಾವನೋ ಏನೋ ನೋಡೋಣ. ಸೊ ಇದು ಎಲ್ಲಿ ತುಂಬ ಉಪಯೋಗ ಆಗ್ಬೋದು ಅಂತಂದರೆ ನನಗನ್ಸಂಗೆ ಇದು ಯಾವುದೇ ವಿಡಿಯೋ ಗೇಮ್ಸ್ ಆಗಿರ್ಬೋದು ಅಥವಾ ವರ್ಚುವಲ್ ಗೇಮ್ಸ್ ಏನಿರುತ್ತೋ ಸ್ನೇಹಿತರೆ ಅದರಲ್ಲಿ ಮೇ ಬಿ ಇದನ್ನು ಯೂಸ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಅಥವಾ ಈಗ ಮುಂದೆ ಹೇಳೋ ಹಾಗೆ ಈಗ ನಿಮಗೆ ಗೊತ್ತಿರೋ ಹಾಗೆ ಆನ್ಲೈನ್ ಶಾಪಿಂಗ್ ತುಂಬ ಜಾಸ್ತಿ ಆಗಿದೆ ಸ್ನೇಹಿತರೆ. ಸೊ ಮುಂದೆ ನಾವು ಯಾವುದಾದ್ರೂ ವಸ್ತುನ ತೊಗೋಬೇಕಾದ್ರೆ ಅದನ್ನು ನೋಡಿ ಅಥವಾ ವರ್ಚುವಲ್ನಿಂದ ಮುಟ್ಟಿ ಅದನ್ನು ಸೆನ್ಸ್ ಮಾಡಿ ಕೂಡ ನೋಡುವಂಥ ಸಾಧ್ಯತೆಗಳು ಬರುತ್ತೋ ಏನೋ ಸ್ನೇಹಿತರೆ, ನೋಡೋಣ. ಹಾಗೆ ಇನ್ನೊಂದು ಟೂಲ್ನ ಕೂಡ ಇವರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದೇನಂತಂದರೆ ಯಾವುದೇ ಒಂದು ನ್ಯೂಸ್ ಆರ್ಟಿಕಲ್ಸ್ ಆಗಿರ್ಬೋದು ಮತ್ತೊಂದು ಏನೇ ಆಗಿರ್ಬೋದು ಅದನ್ನು ಅಷ್ಟುದ್ದ ಓದೋಕ್ಕೆ ನಮಗೆ ಸಮಯ ಇಲ್ಲದೇ ಇರೋ ಕಾರಣ ಸೊ ಫೇಸ್ಬುಕ್ನಿಂದ ಆಟೋ ಬುಲೆಟ್ ಪಾಯಿಂಟ್ಸ್ ಅಂತ ಒಂದು ಹೊಸ ಟೂಲ್ನ ತರ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದೇನಂತಂದರೆ ಅದು ಎಷ್ಟೇ ದೊಡ್ಡ ನ್ಯೂಸ್ ಆರ್ಟಿಕಲ್ ಆಗಿದ್ರು ಅದರಿಂದ ಮೇಯ್ನ್ ಬುಲೆಟ್ ಪಾಯಿಂಟ್ಸ್ನ ತಗೊಂಡು ನಮಗೆ ತೋರಿಸುತ್ತೆ ಸ್ನೇಹಿತರೆ. ಇದರಿಂದ ನಮ್ಮ ಸಮಯನೂ ಕೂಡ ಉಳಿತಾಯ ಆಗುತ್ತೆ, ಹಾಗೆ ಅದರ ಬಗ್ಗೆ ವಿಷಯನೂ ಕೂಡ ನಾವು ತಿಳ್ಕೊಂಡಾಗ ಆಗುತ್ತೆ ಸ್ನೇಹಿತರೆ. ಸೊ ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ರೆಡ್ಮಿನವರು ಪ್ರತಿದಿನ ಹೊಸ ಪ್ರಾಡಕ್ಟ್ ಬಿಡ್ತಾನೆ ಇರ್ತಾರೆ. ಸೊ ಈಗೇನಪ್ಪ ಅಂತಂದರೆ ಶಾಮಿಯಿಂದ MI QLED 4K TV ಅಂತ ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಬಂದು 55 ಇಂಚ್ ಡಿಸ್ಪ್ಲೇ ಇರುತ್ತೆ. ಸೊ ಇದು ಹೈ ಆ್ಯಂಡ್ 4K QLED ಪ್ಯಾನಲ್ನಿಂದ ಹೊಂದಿರುವಂಥದ್ದು, ಹಾಗೆ ಇದು ಅಲ್ಯೂಮಿನಿಯಂ ಅಲಾಯ್ ಫ್ರೇಮ್ನಿಂದ ಕೂಡಿರುವಂಥದ್ದು. ಸೊ ಸ್ನೇಹಿತರೆ, ಇದರಲ್ಲಿ ಡಾಲ್ಬಿ ವಿಷನ್ ಹಾಗೂ ಡಾಲ್ಬಿ ಆಡಿಯೋ ಹಾಗೂ DTH HD ಸೌಂಡ್ ಇರುತ್ತಂತೆ. ಸೊ ಇದರಲ್ಲಿ ನಿಮಗೆ 6 ಸ್ಪೀಕರ್ ಸೆಟಪ್ ಇರುತ್ತೆ. ಇದರಲ್ಲಿ 4 ಫುಲ್ ರೇಂಜ್ ಸ್ಪೀಕರ್ಸ್ ಹಾಗೂ 2 ಟ್ವೀಟರ್ಸ್ ಕೂಡ ಇರುತ್ತೆ. ಸೊ ಇದು ಆಂಡ್ರಾಯ್ಡ್ ಬೇಸ್ಡ್ TV ಆಗಿರೋದ್ರಿಂದ ಆಂಡ್ರಾಯ್ಡ್ TV 10 ವರ್ಷನ್ ಇದರಲ್ಲಿ ಹೊಂದಿರುತ್ತೆ. ಇದರ ಬೆಲೆ ಬಂದು 55,000 ಸ್ನೇಹಿತರೆ. ನೋಡಿ, 55 ಇಂಚ್ TVಗೆ 55,000 ರೂಪಾಯಿ. ಸೊ ಇದು ನಿಮಗೆ ಡಿಸೆಂಬರ್ 21ಕ್ಕೆ ಲಾಂಚ್ ಆಗ್ತಾ ಇದೆ. ನೀವು mi.com ವೆಬ್ಸೈಟ್ನಿಂದ ಅಥವಾ ಫ್ಲಿಪ್ಕಾರ್ಟ್ ವೆಬ್ಸೈಟ್ನಿಂದ ಕೂಡ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಸೊ ಆದರೆ ಸ್ನೇಹಿತರೆ, ನೀವು 55,000 ರೂಪಾಯಿಯಷ್ಟು ನೀವು ಶಾಮಿ ಟಿವಿಗೆ ಸ್ಪೆಂಡ್ ಮಾಡ್ತೀರಾ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸೊ ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಪಬ್ಜಿ ಲವರ್ಸ್ಗೆ ಇದು ತುಂಬ ಬೇಸರ ತರುವಂಥ ಸುದ್ದಿ ಅನಿಸುತ್ತೆ. ಸೊ ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಕೂಡ ಪಬ್ಜಿನ ರಿಲಾಂಚ್ ಮಾಡಬೇಕಾದ್ರೆ ಸರ್ಕಾರದಿಂದ ಅಪ್ರೂವಲ್ ತೊಗೋಬೇಕಾಗತ್ತೆ. ಸೊ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇವ್ರ ಕಡೆಯಿಂದ ಅಪ್ರೂವಲ್ ಸಿಗಬೇಕಾಗತ್ತೆ. ಸೊ ಅವ್ರ ಕಡೆಯಿಂದ ಮೀಟಿಂಗ್ ಮಾಡಬೇಕು ಅಂತ ಆಲ್ಮೋಸ್ಟ್ ಒಂದು ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಆದರೆ ಸದ್ಯಕ್ಕೆ ಇನ್ನೂ ಯಾವುದೇ ರೀತಿಯ ಅಪ್ರೂವಲ್ ಸಿಕ್ಕಿಲ್ಲ. ಸೊ ಸದ್ಯಕ್ಕೆ ಅವರಿಂದ ಅಫಿಷಿಯಲ್ ಆಗಿ ಹೇಳಿರೋದಾದರೆ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನೂ ಇದಕ್ಕೆ
ಅಪ್ರೂವಲ್ ಸಿಕ್ಕಿಲ್ಲ ಅಂತ. ನೋಡೋಣ ಸ್ನೇಹಿತರೆ, ನನಗನ್ಸಂಗೆ ಈ ವರ್ಷ ಅಂತೂ ಪಬ್ಜಿ ಬರೋದಕ್ಕೆ ಸಾಧ್ಯತೆ ಇಲ್ಲ ಅಥವಾ ತುಂಬ ಕಡಿಮೆ ಇದೆ, ನೋಡೋಣ. ಸೊ ಇನ್ನು ಏನೇ ಇದ್ರೂ ಮುಂದಿನ ವರ್ಷ ನೋಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ, ಸೊ ಇನ್ನು ಸ್ವಲ್ಪ ದಿನದಲ್ಲೇ ವಾಟ್ಸಪ್ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಗಾಬರಿ ಆಗಬೇಡಿ ಸ್ನೇಹಿತರೆ, ಇದು ಪ್ರತಿಯೊಬ್ಬರಿಗೂ ಅಲ್ಲ. ಸೊ ಕೆಲವೊಂದು ಫೋನ್ಸ್ಗೆ ಅಥವಾ ಕೆಲವೊಂದು ಐಫೋನ್ಗಳಿಗಾಗಿರ್ಬೋದು ಅಥವಾ ಕೆಲವೊಂದು ಆಂಡ್ರಾಯ್ಡ್ ಫೋನ್ ಆಗಿರ್ಬೋದು ಸ್ನೇಹಿತರೆ. ಸೊ ಜನವರಿ 1ನೇ ತಾರೀಕಿಂದ iOS ಯಾರ್ಯಾರು iOS 9 ವರ್ಷನ್ ಹಾಗೂ ಆಂಡ್ರಾಯ್ಡ್ 4.03 ವರ್ಷನ್ ಯೂಸ್ ಮಾಡ್ತಾ ಇದ್ದಾರೋ, ಸೊ ಅವರಿಗೆ ವಾಟ್ಸಪ್ ಇನ್ನು ಮುಂದೆ ವರ್ಕ್ ಆಗಲ್ಲ ಸ್ನೇಹಿತರೆ. ಅದು ಜನವರಿ 1ನೇ ತಾರೀಕಿಂದ ಅಂತೂ ವರ್ಕ್ ಆಗಲ್ಲ. ಸೊ ಇನ್ನು ಯಾರಾದರೂ ಹಳೆ ವರ್ಷನ್ನಿಂದನೇ ಯೂಸ್ ಮಾಡ್ತಾ ಇದ್ರೆ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಆಂಡ್ರಾಯ್ಡ್ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ iOS ಸಾಫ್ಟ್ವೇರ್ ಆಗಿರ್ಬೋದು ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಜನವರಿ 1ನೇ ತಾರೀಕಿನ ನಂತರ ವಾಟ್ಸಪ್ ಯೂಸ್ ಮಾಡೋಕ್ಕಾಗದೇ ಇರ್ಬೋದು ಅಥವಾ ಸ್ಟಾಪ್ ಆಗುತ್ತೆ. ಸೊ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಯಾವ್ಯಾವ ಫೋನ್ಗಳು ಅಂತಂದರೆ ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ. ಸೊ ಐಫೋನ್ನಲ್ಲಿ ಬಂದರೆ ಐಫೋನ್ 4S, ಐಫೋನ್ 5, ಐಫೋನ್ 5S, ಐಫೋನ್ 5C, ಐಫೋನ್ 6S. ಸೊ ಈ ಫೋನ್ಗಳಲ್ಲಿ iOS 9 ವರ್ಷನ್ ಇದೆ. ಇದರಲ್ಲಿ ನಿಮ್ಗೇನಾದರೂ ಅಪ್ಡೇಟ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದ್ದರೆ ದಯವಿಟ್ಟು ಅಪ್ಡೇಟ್ ವರ್ಷನ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನೀವು ಆಗ ವಾಟ್ಸಪ್ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಸ್ನೇಹಿತರೆ ನೀವು ಹೊಸ ಫೋನ್ನೇ ತೊಗೋಬೇಕಾಗುತ್ತೆ. ಸೊ ಅದೇ ರೀತಿ ಆಂಡ್ರಾಯ್ಡ್ ಫೋನ್ಗಳಲ್ಲೂ ಕೂಡ HTC ಡಿಸೈರ್ ಆಗಿರ್ಬೋದು, LG ಆಪ್ಟಿಮಸ್ ಬ್ಲ್ಯಾಕ್ ಆಗಿರ್ಬೋದು, ಮೋಟೋರೋಲಾ ಡ್ರಾಯ್ಡ್ ರೇಸರ್ ಆಗಿರ್ಬೋದು ಅಥವಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ S2 ಆಗಿರ್ಬೋದು. ಸೊ ಇದೆಲ್ಲದರಲ್ಲೂ ಕೂಡ ಆಂಡ್ರಾಯ್ಡ್ 4.03 ವರ್ಷನ್ ಇದೆ. ನಿಮ್ಗೇನಾದರೂ ಯೂಸ್ ಮಾಡಬೇಕು ಅಂತಿದ್ರೆ ನೀವು ಮುಂದಿನ ಅಪ್ಡೇಟ್ಗೆ ಯೂಸ್ ಮಾಡ್ಕೋಬೇಕು ಅಥವಾ ಆಗಲೇ ಹೇಳ್ದಾಗೆ ನೀವು ಹೊಸ ಫೋನ್ನ ಖರೀದಿ ಮಾಡಬೇಕು ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಸುದ್ದಿಗಳು. ನಿಮ್ಗೆ ಈ ಸುದ್ದಿಗಳು ಇಷ್ಟ ಆಗಿದ್ರೆ ಹಾಗೆ ನಿಮಗೆ ಸೊ ಇದೇ ರೀತಿ ನಿಮಗೆ ಸುದ್ದಿಗಳನ್ನ ಕೊಡಬೇಕಾಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಾನು ಇದೇ ರೀತಿ ಪ್ರತಿದಿನ ಹೊಸ ಟೆಕ್ನಾಲಜಿ ಸುದ್ದಿಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಮತ್ತೆ ಮುಂದಿನ ಸುದ್ದಿ ಸದ್ದು ಎಪಿಸೋಡ್ನಲ್ಲಿ ಸಿಗೋಣ. ನಮಸ್ಕಾರ.